ಶಾಸಕ ಯತ್ನಾಳ್ ಕರೆದ ಸಭೆಯಲ್ಲಿ ಅಸಲಿಗೆ ಚರ್ಚೆಯಾಗಿದ್ದೇನು? ವಿಜೇಂದ್ರ ವಿರುದ್ಧ ಹೋರಾಡಲು ಯತ್ನಾಳ್ ಪ್ಲಾನ್ ಏನು? ಬಿವೈ ವಿಜೇಂದ್ರ ವಿರುದ್ಧ ಸಭೆಯಲ್ಲಿ ಸಿದ್ಧವಾಯ್ತಾ ಹೊಸ ಅಸ್ತ್ರ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಪ್ರಭಾವಿ ಸಂಸದರ ಹೆಸರು ಮುನ್ನೆಲೆಗೆ ಬಂದಿದೆ. ಇಬ್ಬರು ಪ್ರಭಾವಿ ಸಂಸದರ ಹೆಸರನ್ನ ತೇಲಿ ಬಿಟ್ಟಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ಬೊಮ್ಮಾಯಿ ಇದ್ದಾರೆ. ವಿಜೇಂದ್ರ ವಿರುದ್ಧ ಈ ಇಬ್ಬರು ನಾಯಕರನ್ನ ಅಖಾಡಕ್ಕಿಳಿಸೋ ತಂತ್ರ ಇವರದ್ದು. ನಿನ್ನೆ ನಡೆದ ಸಭೆಯಲ್ಲಿ ಸೋಮಣ್ಣ ಬೊಮ್ಮಾಯಿ ಹೆಸರು ಪ್ರಸ್ತಾಪಿಸಲಾಗಿದೆ. ಆದರೆ ಯತ್ನಾಳ್ ಟೀಮ್ ಪ್ಲಾನ್ ಮತ್ತೆ ಫ್ಲಾಪ್ ಆಗೋ ಸಾಧ್ಯತೆ ಇದೆ. ಮೋದಿ ಸಂಪುಟದಲ್ಲಿ ಮಂತ್ರಿ ಆಗಿರೋ ಸಂಸದ ವಿ ಸೋಮಣ್ಣ, ಅಮಿತ್ ಶಾಗೂ ಆಪ್ತರಾಗಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದು ಅನುಮಾನ. ಇತ್ತ ಬೊಮ್ಮಾಯಿಗೆ ಪಟ್ಟ ಕಟ್ಟೋದು ಬಹುತೇಕ ಡೌಟ್. ಸಿಎಂ ಆಗಿದ್ದಾಗಲೇ ಬೊಮ್ಮಾಯಿಗೆ ಲಿಂಗಾಯತ ಸಪೋರ್ಟ್ ಇರಲಿಲ್ಲ. ಬೊಮ್ಮಾಯಿ ನಾಯಕತ್ವದಲ್ಲೇ ಅಧಿಕಾರ ಕಳೆದುಕೊಳ್ತು ಬಿಜೆಪಿ. ಹೀಗಾಗಿ ವಿಜೇಂದ್ರ ಪಟ್ಟ ಭದ್ರವಾಗೋದು ಖಚಿತ, ನಿಶ್ಚಿತ. ಶತಾಯಗತಾಯ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ ಯತ್ನಾಳ್ ಅಂಡ್ ಟೀಮ್ ಕಡೆಯಿಂದ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಈಗ ಲಿಂಗಾಯತ ಲಡಾಯಿ ಆರಂಭ ಆಗಿದೆ. ಲಿಂಗಾಯತ ನಾಯಕರ ಸಭೆ ಕೂಡ ನಡೀತು ಯತ್ನಾಳ್ ಅವರ ನೇತೃತ್ವದಲ್ಲಿ. ಅಲ್ಲಿ ಚರ್ಚೆ ಆಗಿದ್ದೇನು ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇದ್ದೀವಿ. ವಿಜೇಂದ್ರ ಅವರ ವಿರುದ್ಧ ಹೋರಾಡೋದಕ್ಕೆ ಇಬ್ಬರು ಕೇಂದ್ರ ಸಂಸದರ ಹೆಸರುಗಳನ್ನ ಶಿಫಾರಸು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ ಯತ್ನಾಳ್ ಅಂಡ್ ಟೀಮ್. ಬಹಳ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಮತ್ತು ಸಂಸದ ಬೊಮ್ಮಾಯಿ ಅವರ ಹೆಸರನ್ನ ಹೇಳೋದಕ್ಕೆ ಮುಂದಾಗ್ತಾ ಇರುವುದು. ಅಂದ್ರೆ ನಮಗೆ ವಿಜೇಂದ್ರ ಬೇಡ, ಇಬ್ಬರಲ್ಲಿ ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋದು ಇವರ ಪ್ಲಾನ್ ಆಗಿದೆ. ಹಾಗಾಗಿ ಕಾದು ನೋಡಬೇಕು ಏನಾಗುತ್ತೆ, ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ.